ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಬಹಳ ದಿನಗಳಿಂದ ರಾಜ್ಯದ ಜನತೆ ನಿರೀಕ್ಷೆಯಲ್ಲಿದ್ದ ಸುದ್ದಿ ಕೊನೆಗೂ ಇದೀಗ ಹೊರಗೆ ಬಿದ್ದಿದೆ. ಬನ್ನಿ, ಆ ಸುದ್ದಿ ಯಾವುದು, ಯಾರಿಗೆಲ್ಲ ಇದರಿಂದ ಪ್ರಯೋಜನ ಆಗಲಿದೆ ಅಂತೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ವಿಶೇಷ ಚೇತನರಿಗಾಗಿರುವ ರಾಜ್ಯದ ಏಕೈಕ ಚಾನಲ್ ಆಗಿದೆ. ಇದರಲ್ಲಿ ನಮ್ಮ ವಿಶೇಷ ಚೇತನರಿಗೆ ಕಲೆ, ಕ್ರೀಡೆ, ಸಾಹಿತ್ಯ, ಉದ್ಯೋಗ, ತರಬೇತಿ ಮುಂತಾದ ಮಾಹಿತಿಯನ್ನು ಪ್ರತಿದಿನ ನೀಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ. ಸ್ನೇಹಿತರೆ, ರಾಜ್ಯ ಸರ್ಕಾರದಿಂದ ಮತ್ತೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಸುದ್ದಿ ಇದೀಗ ತಾನೇ ಬರ್ತಾ ಇದೆ. ಸರ್ಕಾರದಿಂದ ಆಯ್ದ ವರ್ಗಗಳಿಗೆ ಉಚಿತ ಬೈಕ್ ನೀಡಲು ಹೊಸ ಯೋಜನೆ ಆರಂಭಿಸಲಾಗಿದ್ದು, ಈ ಮೂಲಕ ಸಾಕಷ್ಟು ಜನರು ಉಚಿತ ಬೈಕ್ ಪಡೆದುಕೊಳ್ಳಬಹುದು. ಇದಕ್ಕೆ ಆಸಕ್ತ ಅಭ್ಯರ್ಥಿಗಳು ತಕ್ಷಣವೇ ಅರ್ಜಿ ಸಲ್ಲಿಸಬೇಕೆಂದು ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಸರ್ಕಾರದಿಂದ 4,000 ಉಚಿತ ಬೈಕ್. ನಮ್ಮ ದೇಶದಲ್ಲಿ ಸಾಕಷ್ಟು ಅಂಗವೈಕಲ್ಯ ಹೊಂದಿರುವ ಜನರು ವಾಸಿಸುತ್ತಾರೆ. ಆದರೆ ಇಂತಹವರನ್ನು ಸರ್ಕಾರ ಎಂದಿಗೂ ನಿರ್ಲಕ್ಷ್ಯ ಮಾಡುವುದಿಲ್ಲ. ಈಗಾಗಲೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಂಗವಿಕಲತೆ ಹೊಂದಿರುವವರು ಸಾಕಷ್ಟು ಸಾಧನೆ ಮಾಡಿರುವುದು ನೀವೆಲ್ಲ ನೋಡಿರಬಹುದು. ಇಂತಹವರನ್ನು ಇನ್ನಷ್ಟು ಉತ್ತೇಜನಗೊಳಿಸುವ ಸಲುವಾಗಿ ಸರ್ಕಾರ ಕೆಲವು ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದ್ದು, ಈಗ ತ್ರಿಚಕ್ರ ಬೈಕ್, 3 ವೀಲರ್ ಬೈಕುಗಳನ್ನು ಉಚಿತವಾಗಿ ವಿತರಣೆ ಮಾಡಲು ಸರ್ಕಾರ ಮುಂದಾಗಿದೆ. ಹಾಗಾದರೆ ಯಾರು ಪಡೆಯಬಹುದು ಈ ತ್ರಿಚಕ್ರ ವಾಹನ ಅಂತ ನೋಡೋದಾದರೆ, ರಾಜ್ಯದಲ್ಲಿ 2011ರ ಜನಗಣತಿಯ ಪ್ರಕಾರ ರಾಜ್ಯದಲ್ಲಿ ಒಟ್ಟು ವಾಸಿಸುವ ಅಂಗವಿಕಲರ ಸಂಖ್ಯೆ 13,24,205. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 4,000 ವಿಶೇಷ ಚೇತನ ಅರ್ಹ ಅಭ್ಯರ್ಥಿಗಳಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ನೀಡಲು ಸರ್ಕಾರ ಮುಂದಾಗಿದೆ. ಹಾಗಾದರೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋದಾದರೆ, ಜಿಲ್ಲಾವಾರು ಉಚಿತ ದ್ವಿಚಕ್ರ ವಾಹನ ನೀಡಲು ತೀರ್ಮಾನಿಸಲಾಗಿದ್ದು, ಆಯಾ ಜಿಲ್ಲೆಗಳಲ್ಲಿ ಎಷ್ಟು ವಿಕಲಚೇತನರು ಇದ್ದಾರೆ ಎಂಬುದನ್ನು ಪರಿಗಣಿಸಿ ಆ ಆಧಾರದ ಮೇಲೆ ಯಂತ್ರಚಾಲಿತ ತ್ರಿಚಕ್ರ ವಾಹನ ವಿತರಣೆ ಮಾಡಲಾಗುವುದು. ವಿಶೇಷ ಚೇತನರ ಸೊಂಟದ ಭಾಗ ಕಾರ್ಯನಿರ್ವಹಿತವಾಗಿದ್ದರೆ ಅಂಥವರಿಗೆ ಈ ತ್ರಿಚಕ್ರ ವಾಹನ ನೀಡುವುದರ ಮೂಲಕ ಆರ್ಥಿಕವಾಗಿ ಅವರು ಕೂಡ ಸ್ವಾವಲಂಬನೆ ಜೀವನ ನಡೆಸಲು ಅನುಕೂಲ ಮಾಡಿಕೊಡಲಾಗ್ತದೆ. ಅಂದರೆ 2 ಕೈಗಳು ಸದೃಢವಾಗಿದ್ದು ದೃಷ್ಟಿ ಮತ್ತು ಶ್ರವಣದೋಷ ಚೆನ್ನಾಗಿರಬೇಕು. 2 ಅಥವಾ 1 ಕಾಲಿನ ನ್ಯೂನ್ಯತೆ ಇದ್ದರೆ ಅವರಿಗೆ ಈ ಒಂದು ಯಂತ್ರಚಾಲಿತ ವಾಹನವನ್ನು ನೀಡುವ ಕ್ರಮ ನಮ್ಮ ಇಲಾಖೆಯಲ್ಲಿದೆ. ವಿಕಲಚೇತನರು ತಮ್ಮದೇ ಆಗಿರುವ ಉದ್ಯೋಗವನ್ನು ಮಾಡುತ್ತಿದ್ದಾರೆ. ಸಣ್ಣ ಪುಟ್ಟ ಅಂಗಡಿ ಇಟ್ಟುಕೊಳ್ಳುವುದು, ಫೋನ್ ಬೂತ್ ಮೊದಲಾದ ಕೆಲಸಗಳನ್ನು ನಿರ್ವಹಿಸುತ್ತಾರೆ. ಹೀಗಾಗಿ ಸ್ಥಳದಿಂದ ಸ್ಥಳಕ್ಕೆ ತೆರಳಲು ಅನುಕೂಲವಾಗುವಂತೆ ತ್ರಿಚಕ್ರ ಯಂತ್ರಚಾಲಿತ ವಿತರಣೆ ಬೈಕ್ ಮಾಡಲಾಗುತ್ತದೆ. ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ತಮ್ಮ ವಾಹನ ಕಲಿಕಾ ಪರವಾನಗಿ LLR ಪ್ರಮಾಣ ಪತ್ರವನ್ನು ಒದಗಿಸಬೇಕು. ಇದರ ಜೊತೆಗೆ ವಿಶೇಷ ಚೇತನರ ದೃಢೀಕರಣ ಪತ್ರ, ಆಧಾರ್ ಕಾರ್ಡ್, ಆದಾಯ ಪ್ರಮಾಣ ಪತ್ರ ಮೊದಲಾದ ದಾಖಲೆಗಳನ್ನು ನಿಮ್ಮ ಜಿಲ್ಲೆಯ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಕಚೇರಿಗೆ ಹೋಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಆಯ್ಕೆ ಮಾಡುವುದು ಹೇಗೆ ಅಂತ ನೋಡೋದಾದರೆ, ಮೊದಲಿಗೆ ಅಭ್ಯರ್ಥಿಗಳು ಅರ್ಜಿ ಹಾಗೂ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತದೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ನೇತೃತ್ವದಲ್ಲಿ ಆಯ್ಕೆ ಸಮಿತಿಯನ್ನು ರಚಿಸಲಾಗುತ್ತದೆ. ಈ ಸಮಿತಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು. ತ್ರಿಚಕ್ರ ಬೈಕ್ ತಯಾರಿಕೆ ಮತ್ತು ವಿತರಣೆಗೆ ರಾಜ್ಯ ಮಟ್ಟದ ಟೆಂಡರ್ ಕೂಡ ಕರೆಯಲಾಗುತ್ತದೆ. ಇದರಲ್ಲಿ ಆಯ್ಕೆಗೊಂಡರೆ ಅಂತಹವರು ತ್ರಿಚಕ್ರ ಬೈಕ್ ವಿತರಣೆ ಮಾಡುವ ಜವಾಬ್ದಾರಿ ಹೊರಬೇಕು. ಹೆಚ್ಚಿನ ಮಾಹಿತಿಗಾಗಿ https://wdsc.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು ಅಂತೇಳ್ಬಿಟ್ಟು ಇದೀಗ ತಾನೇ ಸುದ್ದಿ ಹೊರಗೆ ಬಂದಿದೆ. ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ವಿವರಿಸುತ್ತೇನೆ. ದಯವಿಟ್ಟು ನಮ್ಮ ಚಾನಲ್ ಇದೇ ರೀತಿ ವಾಚ್ ಮಾಡಿ.